ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಹಾಕಿರೋದ್ರಿಂದ ನನಗೆ ನಿಮ್ಮ ಸಪೋರ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಓಕೆ, ನಾನು ಆಲ್ರೆಡಿ ಯಾವುದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಿದ್ದೀನಿ ಅಂತ ನಿಮಗೆ ಗೊತ್ತಿದೆ ಅನ್ಕೊತೀನಿ. ನಾನು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಹೇಗೆ ಹೋಗೋದು, ಬಸ್ನಲ್ಲಿ ಹೇಗೆ ಹೋಗೋದು, ಏನು ಟೈಮಿಂಗ್ಸ್ ಇದೆ, ಡೈಲಿ ಎಷ್ಟು ಬಸ್ ಇದೆ ಸಿಗಂದೂರಿಗೆ, ಡೈರೆಕ್ಟ್ ಎಷ್ಟು ಬಸ್ ಇದೆ ಅಂತ ಡೀಟೇಲ್ಸ್ ಕೊಡೋಣ ಅಂದ್ಕೊಂಡು ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಓಕೆ, ಅಂದರೆ ನಾನು ಸಿಗಂದೂರಿಗೆ ಯಾವತ್ತೂ ಹೋಗಿರಲಿಲ್ಲ. ಅಂದರೆ ಈಗ 3 ಮಂತ್ಸಿಂದ ನಾನು ಎವ್ರಿ ಅಮಾವಾಸ್ಯೆಗೆ ಹೋಗ್ತಾಯಿದ್ದೀನಿ. ನಾನು ಹೋಗೋಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದೆ, ಏನಿದೆ ಬಸ್ ಡೀಟೇಲ್ಸ್, ಏನಾದರೂ ಎಷ್ಟು ಗಂಟೆಗಿದೆ ಬಸ್ಸು, ಡೈರೆಕ್ಟ್ ಇದೆಯಾ ಅಥವಾ ಶಿವಮೊಗ್ಗಗೆ ಹೋಗಿ ಚೇಂಜ್ ಮಾಡಬೇಕಾ ಬಸ್ಸು. ನನಗೇನೋ ಡೀಟೇಲ್ಸ್ ಫುಲ್ ಅಂದರೆ ಸಿಗಂದೂರಿಗೆ ಹೇಗೆ ಹೋಗೋದು ಅಂದರೆ ನನಗೇನೋ ಡೀಟೇಲ್ಸ್ ಗೊತ್ತಿರಲಿಲ್ಲ. ನಾನು ನನ್ನ ಫ್ರೆಂಡ್ ಹೋಗಬೇಕು ಅಂದ್ಕೊಂಡು, ಸೊ ನನ್ನ ಫ್ರೆಂಡು ಅವ್ನ ತಮ್ಮನ್ನ ಕಳಿಸಿದ್ಲು ವಿಚಾರಿಸ್ಕೊಂಡು ಬರಲಿಕ್ಕೆ. ಅವ್ರು ವಿಚಾರಿಸ್ಕೊಂಡು ಬಂದರು. ಸೊ ಏನಂತ ಅವ್ರಿಗೆ ಡೀಟೇಲ್ಸ್ ಸಿಕ್ಕಿದ್ದು ಅಂದರೆ, ನಾವು ಸಿಗಂದೂರಿಗೆ ಹೋಗಬೇಕು ಅಂದರೆ ಮೆಜೆಸ್ಟಿಕ್ KSRTC ಬಸ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದರೆ 8:30ಗೆ ನಿಮಗೆ ಒಂದು ಡೈರೆಕ್ಟ್ ಬಸ್ ಸಿಗುತ್ತೆ, ಸಿಗಂದೂರಿಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ನೀವು 8:30ಗೆ ಮೆಜೆಸ್ಟಿಕಲ್ಲಿ ಹತ್ತಿದ್ರೆ ಅದು ಸಿಗಂದೂರಲ್ಲಿ ಲಾಸ್ಟ್ ಸ್ಟಾಪ್ ಅಂದ್ಬಿಟ್ಟು ಸಿಗಂದೂರೆ. ಅಲ್ಲೇ ಲಾಸ್ಟ್ ಸ್ಟಾಪ್ ಅಲ್ಲೇ ನೀವು ದೇವಸ್ಥಾನ ಮುಂದೆನೇ ನಿಲ್ಲಿಸ್ತಾರೆ. ಸೊ ಲಾಸ್ಟ್ ಸ್ಟಾಪ್ ಆಗಿರುತ್ತೆ ಅದು. 8:30 ಒಂದು ಬಸ್ ಇರುತ್ತೆ, ಮಾರ್ನಿಂಗ್ 8:30ಗೆ ಒಂದು ಬಸ್ ಇರುತ್ತೆ ಆ್ಯಂಡ್ ನೈಟ್ 10 o'clock ಒಂದು ಬಸ್ ಇರುತ್ತೆ. ನೀವು 10 o'clock ಹತ್ತಿದ್ರೆ ಒಂದು 6:30, 7ಗೆಲ್ಲ ದೇವಸ್ಥಾನದಲ್ಲಿ ರೀಚ್ ಆಗ್ತೀರಾ. 8:30ಗೆ ಹತ್ತಿದ್ರೆ ಸೇಮ್ ಅಲ್ಲೂ ಕೂಡ 12 hours, 11 to 12 hours ಬೇಕೇ ಬೇಕಾಗುತ್ತೆ ನೀವು ಬಸ್ಸಲ್ಲಿ ಹೋಗೋದಕ್ಕೆ. ಇದು ಬಸ್ಸಲ್ಲಿ ಹೋಗೋದಕ್ಕೆ ನಿಮಗೆ 7 to 8 hours ಬೇಕೇ ಬೇಕಾಗುತ್ತೆ ಬಸ್ನಲ್ಲಿ. ಸೊ ನಾವು ಫಸ್ಟ್ ಟೈಮ್ ಹೋದಾಗ ಏನು ಮಾಡಿದ್ವಿ ಅಂದರೆ, ರಿಸರ್ವೇಷನ್ ಮಾಡಿಸ್ಕೊಂಡಿರಲಿಲ್ಲ. ಬಸ್ಸು ಖಾಲಿನೇ ಇರುತ್ತಲ್ಲ, ಬಿಡು ಹೋಗೋಣ ಅಂದ್ಬಿಟ್ಟು ನಾವು ಬಸ್ ಸೀಟ್ ಇಟ್ಕೊಳ್ಳೋಕ್ಕೆ ಲೈಕ್ 6:30ಗೆಲ್ಲ 6:30, 7 o'clockಗೆಲ್ಲ ನಾವು ಬಸ್ ಸ್ಟಾಪಲ್ಲಿ ಇದ್ರಿ. ಅದು ನೋಡಿದ್ರೆ ಸಿಗಂದೂರು ಬಸ್ ಬರೋದು ಕೋಲಾರದಿಂದ ಅಲ್ವಾ. ಕೋಲಾರದಿಂದನೇ ಮುಂಚೆನೇ ಎಲ್ಲ ಬಸ್ ಇಟ್ಕೊಂಬಂದ್ಬಿಟ್ಟಿರ್ತಾರೆ. ಆವಾಗ ನಾವು ಕಂಡಕ್ಟರ್ ಹತ್ರ ಮಾತಾಡಿಕೊಂಡು ನಮ್ಗೆ 2 ಸೀಟ್ ಕೊಡಿ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡ್ಸ್ಕೊಂಡು, ಯಾರು ರಿಸರ್ವೇಷನ್ ಮಾಡಿದ್ರು ಅವರು ಬಂದಿರಲಿಲ್ಲ, ಆ ಸೀಟ್ಸ್ನ ನಮಗೆ ಕೊಟ್ಟರು. ಅದೊಂದು ಒಳ್ಳೆ ಕೆಲಸ ಆಯಿತು. ಹೋಗ್ಬೇಕಾದ್ರೆ ಇಲ್ಲ ಅಂದರೆ 12 hours ನಿಂತ್ಕೊಂಡು ಹೋಗ್ಬೇಕಾಗುತ್ತೆ. ನಿಂತ್ಕೊಂಡು ಹೋಗೋಕ್ಕಂತೂ ಆಗಲ್ಲ, 12 hours ನಿಂತ್ಕೊಂಡು ಹೋಗೋಕ್ಕೆ ನಿಜವಾಗ್ಲೂ ಆಗೋದಿಲ್ಲ. ಒಂದು 3 to 4 hours ಅಂದರೆ ನಿಂತ್ಕೊಂಡು ಹೋಗ್ಬೋದು, 12 hours ನಿಂತ್ಕೊಂಡು ಹೋಗೋಕ್ಕೆ ಆಗೋದೇ ಇಲ್ಲ. ಸೊ ನೀವು ಅಷ್ಟೇ ಏನಾದರೂ ಸಿಗಂದೂರಿಗೆ ಹೋಗಬೇಕು ಅಂದರೆ ದಯವಿಟ್ಟು ರಿಸರ್ವ್ ಮಾಡಿಸ್ಕೊಂಡು ಹೋಗಿ, ಸೀಟ್ ರಿಸರ್ವ್ ಮಾಡ್ಕೊಂಡು ಹೋಗಿ. ನಿಮಗೆ ಅದು ವೆಬ್ಸೈಟ್ ಇದೆ, ನನ್ನ ವೆಬ್ಸೈಟ್ನ ಬೇಕಂದರೆ ನಾನು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಂದರೆ ನೋಡ್ಕೋಬೋದು. ಬಟ್ ರಿಸರ್ವ್ ಮಾಡ್ಕೊಂಡು ಹೋಗಿ, ಹಾಗೆ ಅಂತೂ ಹೋಗ್ಬೇಡಿ. ಹೋದರೆ ನೀವು ಪಕ್ಕ ನಿಂತ್ಕೊಂಡು ಹೋಗ್ಬೇಕಾಗುತ್ತೆ. ಬ್ಯಾಂಗ್ಳೂರು ಟು ಶಿವಮೊಗ್ಗ ನಿಂತ್ಕೊಂಡು 12 hours ಹೋಗೋಕ್ಕೆ ಚಾನ್ಸೇ ಇಲ್ಲ, ಹೋಗೋಕ್ಕೆ ಆಗಲ್ಲ, ಫುಲ್ ಟೈರ್ಡ್ ಆಗೋಗ್ಬಿಡುತ್ತೆ. ಓಕೆ, 2 buses ಇರುತ್ತೆ. ಅದು ಒಂದು ಡೈಲಿ ಬಸ್ ಇರುತ್ತೆ, ಸಿಗಂದೂರಿಗೆ ಡೈಲಿ ಬಸ್ ಇರುತ್ತೆ. ಮಾರ್ನಿಂಗ್ 8:30ಗೆ ಒಂದಿರುತ್ತೆ, ಈವ್ನಿಂಗ್ ಅಂದರೆ ನೈಟ್ 10 o'clock ಬಂದಿರುತ್ತೆ. 2 ಬಸ್ ಇರುತ್ತೆ ಡೈಲಿ. ಅದು ಡೈರೆಕ್ಟ್ ಸಿಗಂದೂರು ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ ಮುಂದೆನೇ ನಿಲ್ಲಿಸ್ತಾರೆ. ನೀವು ಹೋಗ್ಬೋದು. ಬಟ್ ಇದೊಂದು ಸ್ವಲ್ಪ ಲೆಂತ್ ಆಗೋಗುತ್ತೆ, ಅಂದರೆ 12 hours ಜರ್ನಿ ಆಗುತ್ತೆ. 12 hours ಅಂದರೆ ಸುತ್ತಾಕೊಂಡು ಹೋಗ್ತಾರೆ, ಘಾಟ್ ಸೆಕ್ಷನ್ಸ್ ಎಲ್ಲ ಇರುತ್ತೆ, ಸುತ್ತಾಕೊಂಡು ಹೋಗ್ತಾರೆ. ಸೊ ಅದಕ್ಕೆ ನಿಮಗೆ 12 hours ಆಗುತ್ತೆ. ನೀವು ಇದು 12 hours ಹೋಗೋದಕ್ಕೆ ಆಗಲ್ಲ ಅಂದರೆ ನೀವು ಬೇಕಂದರೆ ಬ್ಯಾಂಗ್ಳೂರು ಟು ಸಾಗರ ಅಥವಾ ಶಿವಮೊಗ್ಗ ಅಲ್ಲಿಗೆ ಹತ್ಕೊಂಡು ನೀವು ಸಿಗಂದೂರಿಗೆ ಲಾಂಚಲ್ಲಿ ಹೋಗ್ಬೋದು. ಲಾಂಚಿಂದ ಹೋದರೆ ಅಲ್ಲಿ ನಿಮಗೆ ಒಂದು 2 hours ಬೇಗ ಹೋಗ್ಬೋದು ಅಷ್ಟೇ. ನಾನು ಇಲ್ಲಿ 10 to 12 hours ಡೈರೆಕ್ಟ್ ಬಸ್ ಇರುತ್ತೆ. ನೀವು 2 buses ಚೇಂಜ್ ಮಾಡಬೇಕು ಅಂತ ಅಂದರೆ ಒಂದು 8 hoursಲ್ಲೆಲ್ಲ ಮುಗ್ದೋಗುತ್ತೆ. ನೀವು ಬೇಕಂದರೆ ಹಾಗೆ ಮಾಡ್ಕೋಬೋದು. ಓಕೆ, ನಾವು ಹೇಗೆ ಮಾಡ್ತಿದ್ವಿ ಅಂತ ಅಂದರೆ 8:30ಗೆ ಬಸ್ ನಿಲ್ಲಿಸ್ತಿತ್ತು. ಅಂದರೆ 12 hours ಜರ್ನಿ ಆಗಿರೋದ್ರಿಂದ ನೈಟ್ 8:30ಗೆ ಸಿಗಂದೂರಿಗೆ ಬಸ್ ನಿಲ್ಲಿಸ್ತಾರೆ. ಬಸ್ ನಿಲ್ಲಿಸಿದ ತಕ್ಷಣ ಊಟಕ್ಕೆ ಹೋಗ್ತೀವಿ. 9 o'clockಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಸೊ ಊಟಕ್ಕೆ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಬಂದು ಚಾಪೆ ಕೌಂಟ್ರಿಗೆ ಹೋಗ್ಬಿಟ್ಟು, ಅಂದರೆ ಮ್ಯಾಟ್ ಇರುತ್ತಲ್ಲ ಆ ಚಾಪೆ ಕೌಂಟ್ರಿಗೆ ಹೋಗಿ ನಮಗೆ ಎಷ್ಟು ಚಾಪೆ ಬೇಕೋ ಅಷ್ಟು ಚಾಪೆ ಇಸ್ಕೊತೀವಿ. 1 ಚಾಪೆ ಬೇಕಂದರೆ 10 rupees ಆಗುತ್ತೆ, ಬಟ್ 100 rupees ಡೆಪಾಸಿಟ್ ಮಾಡಬೇಕು. 2 ಚಾಪೆ ಆದರೆ 20 rupees, 200 rupees ಡೆಪಾಸಿಟ್ ಇರುತ್ತೆ. ಅದನ್ನು ನೀವು ಚಾಪೆ ರಿಟರ್ನ್ ಮಾಡ್ತೀರಲ್ಲ, ಆವಾಗ ಅವರು ನಿಮಗೆ 10 rupees ಇಟ್ಕೊಂಡು 100 rupees ರಿಟರ್ನ್ ಮಾಡ್ತಾರೆ.
ಸೊ ನಾವು ಹಾಗೆ ಇಸ್ಕೊಂಡು ಬಂದು ಒಂದು 10 o'clock 10:30ಗೆಲ್ಲ ಮಲ್ಕೊಂಡ್ಬಿಡ್ತೀವಿ. ಮಲ್ಕೊಂಡು ಮಾರ್ನಿಂಗ್ 3 o'clockಗೆ ಎದ್ದು ಅಲ್ಲೇ ಪಬ್ಲಿಕ್ ಟಾಯ್ಲೆಟ್ಸ್ ಇರುತ್ತೆ, ಬಾತ್ರೂಮ್ಸ್ ಇರುತ್ತೆ. ಸೊ ಅಲ್ಲೇ ಫ್ರೆಶ್ ಅಪ್ ಆಗ್ತೀವಿ. ಫ್ರೆಶ್ ಅಪ್ ಆಗಿಬಿಟ್ಟು 3 o'clockಗೆಲ್ಲ ನಾವು ಕ್ಯೂ ಅಲ್ಲಿ ನಿಂತ್ಕೋತೀವಿ. ಅಮಾವಾಸ್ಯೆ ಆಗಿರೋದ್ರಿಂದ 3 o'clockಗೆ ಎದ್ದು 2:30 3 o'clockಗೆ ಎದ್ದೊಳ್ಬಿಟ್ಟು ಲೈನಲ್ಲಿ ನಿಂತ್ಕೋತೀವಿ. ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡ್ರೆ ನೋಡಿ 3 o'clockಗೆ ಲೈನಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ದರ್ಶನ ಆಗೋದೇ 6 o'clockಗೆ ಆಗುತ್ತೆ. ಮಾರ್ನಿಂಗ್ 6 o'clockಗೆ ದರ್ಶನ ಮುಗಿಯುತ್ತೆ. ಸೊ ದರ್ಶನ ಮುಗಿಸ್ಕೊಂಡು 6 o'clockಗೆ ಕರೆಕ್ಟಾಗಿ ದರ್ಶನ ಮುಗಿದ್ರೆ ನಿಮಗೆ 6:30ಗೆ ಡೈರೆಕ್ಟ್ ಬಸ್ ಇದೆ. ಸಿಗಂದೂರು ಚೌಡೇಶ್ವರಿ ಟೆಂಪಲ್ಲಿಂದನೇ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬಸ್ ಇದೆ. 6:30ಗೆ ಬಸ್ ಮಿಸ್ ಆಯಿತು ಅಂದರೆ ನೀವು ಸಾಗರಾಗಿ ಹೋಗ್ಬಿಟ್ಟೆ ನೀವು ಬ್ಯಾಂಗ್ಳೂರು ಬಸ್ ಹತ್ತಬೇಕಾಗುತ್ತೆ. 6:30ಗೆ ಹತ್ತಿದ್ರೆ ಬ್ಯಾಂಗ್ಳೂರಲ್ಲಿ ಇಳಿಸ್ತಾರೆ. ಸೊ ಡೈರೆಕ್ಟು ನೀವು 6 o'clockಗೆ ದರ್ಶನ ಮುಗಿಸ್ಕೊಂಡು 6:30ಗೆ ಬಸ್ ಹತ್ತದೇನೆ ಪರವಾಗಿಲ್ಲ, ಒಳ್ಳೆಯದು ಅನ್ಕೋತೀನಿ. ಏನಕಂದರೆ ತಿರ್ಗಾ ನೀವು ಲಾಂಚ್ ಹತ್ರ ಹೋಗಿ 8:30ಗೆ ಲಾಂಚ್ ಸ್ಟಾರ್ಟ್ ಆಗುತ್ತೆ. ಲಾಂಚ್ ಹತ್ರ ಹೋಗಿ ಲಾಂಚಿಂದ ಸಾಗರಕ್ಕೆ ಹೋಗಿ ತಿರ್ಗಾ ಸಾಗರದಿಂದ ಬ್ಯಾಂಗ್ಳೂರು ಬಸ್ ಹತ್ತಿ ಅದು ಸ್ವಲ್ಪ ನಿಜ ಟಯರ್ಡ್ ಅನಿಸ್ಬಿಡುತ್ತೆ. ಅದ್ರ ಬದಲು ನೀವು 6 o'clockಗೆ ದರ್ಶನ ಮುಗಿಸ್ಕೊಂಡು 6:30ಗೆ KRCTC ಬಸ್ ಇರುತ್ತೆ. ಬಸ್ಸನ್ನ ಹತ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗೋದೇ ಒಳ್ಳೇದು ಅಂದ್ಕೊತೀನಿ. ಓಕೆ, ಒಳ್ಳೇದು ಅಂದ್ಕೊತೀನಿ. ಬಟ್ ನೀವು ಅದೇ ರಿಸರ್ವ್ ಮಾಡಿ. ಆ್ಯಂಡ್ ರಿಸರ್ವ್ ಮಾಡಿದ್ರೆ ನಿಮಗೆ ಅಂದರೆ ಸಿಗಂದೂರು ಟಿಕೆಟ್ಸ್ ಬಂದುಬಿಟ್ಟು 480 ರೂಪೀಸ್ ಏನೋ ಇದೆ, 480 ರೂಪಾಯಿ ಏನೋ ಇದೆ. ಆ್ಯಂಡ್ ಇವಾಗ ಗೌರ್ಮೆಂಟ್ ಅವರು ಫ್ರೀ ಬಿಟ್ಟಿರೋದ್ರಿಂದ ನಾವು ರಿಸರ್ವ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಡಿಪೋ ಹತ್ರ ಹೋಗಿ ರಿಸರ್ವ್ ಮಾಡಿದ್ರೆ ನಮಗೆ 20 ರೂಪೀಸ್ ತೊಗೊತಾರೆ. ಟಿಕೆಟ್ ಚಾರ್ಜಸ್ ಅಂತ 20 ರೂಪೀಸ್ ತೊಗೊತಾರೆ. ಬಟ್ ಜೆಂಟ್ಸ್ ಏನಾದರೂ ಹೋದರೆ 480 ರೂಪೀಸ್ ಆಗುತ್ತೆ. 480 ರೂಪೀಸ್ ಕೊಟ್ಬಿಟ್ಟು ನೀವು ರಿಸರ್ವ್ ಮಾಡ್ಕೋಬೇಕಾಗುತ್ತೆ. ಆನ್ಲೈನಲ್ಲಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಬಸ್ ಸ್ಟಾಪ್ ಹತ್ರ ಹೋಗಿ ಕೂಡ ರಿಸರ್ವ್ ಮಾಡ್ಕೋಬೋದು. ರಿಸರ್ವ್ ಮಾಡ್ಕೊಂಡು ಹೋಗಿದ್ರೇ ನಿಮಗೆ ಒಂದು ಸ್ವಲ್ಪ ಸೀಟ್ ಸಿಗುತ್ತೆ, ಬೆಟರ್. ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ, ನಿಂತ್ಕೊಂಬರೋಕ್ಕಾಗಲ್ಲ. ತುಂಬ ರಶ್ ಇರುತ್ತೆ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ತಳ್ಳಾಡ್ತಾ ಇರ್ತಾರೆ. ಸಿಗಂದೂರಿಗೆ ತುಂಬ ರಶ್ ಇರುತ್ತೆ ಬಸ್ ಮಾತ್ರ. ಏನಕ್ಕಂದರೆ ಡೈಲಿ 2 ಬಸ್ ಇರುತ್ತೆ. ಎಲ್ಲರೂ ಬೆಳಗ್ಗೆನೇ ಬರ್ತಾರೆ. ನನಗೆ ಅನಿಸ್ದಂಗೆ ಸಿಗಂದೂರು ಅಮಾವಾಸ್ಯೆದು ಏನು ಟೈಮಿಂಗ್ಸ್ ಇದೆ ಅಂತ ನೋಡ್ಕೊಂಡೇ ಅವರು ಬರೋದು. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನನಗೇನು ಗೊತ್ತಿದೆ ನಾನು ಅದನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.